ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ ಮೋಟಿವೇಶನ್ ಮತ್ತು ಡಿಸಿಪ್ಲಿನ್ ಎರಡೂ ಸಹ ಜೀವನದಲ್ಲಿ ಬಹಳ ಮುಖ್ಯ ಅಂತ. ಆದರೆ ಈ ಮೋಟಿವೇಶನ್ ಎಷ್ಟು ಮುಖ್ಯನೋ ಅದಕ್ಕಿಂತಲೂ ತುಂಬ ಮುಖ್ಯ ಡಿಸಿಪ್ಲಿನ್, ಶಿಸ್ತು. ಯಾಕೆ ಅಂತಂದರೆ ಮೋಟಿವೇಶನ್ನಿಂದಲೇ ನಾವು ಮುಂದೆ ಹೋಗ್ತೀವಿ, ನಾನೇನೋ ಸಾಧಿಸ್ಬಿಟ್ಟೆ ಅಂತ ಅಂದರೆ ಅದರ ಅರ್ಥ ನೀನು ಒಂದೆರಡು ಹೆಜ್ಜೆ ಮಾತ್ರ ನಡೆಯೋದಕ್ಕೆ ಸಾಧ್ಯ. ಮೋಟಿವೇಶನ್ ಹೇಳ್ತಾ ಹೋಗುತ್ತೆ, ಇವತ್ತಿಲ್ಲ ಅಂದರೆ ನಾಳೆನಾದರೂ ನೀನು ಈ ಕೆಲಸವನ್ನು ಮಾಡಬಹುದು ಅಂತ. ಆದರೆ ಡಿಸಿಪ್ಲಿನ್ ಹಾಗಲ್ಲ. ಡಿಸಿಪ್ಲಿನ್ ಹೇಗೆ ಅಂತ ಅಂದರೆ ನೀನು ಇವತ್ತು ನಿನ್ನ ಕೈಲಿ ಆಗದೇ ಇರಲಿ ಆ ಕೆಲಸವನ್ನು ಆ ಸಮಯದಲ್ಲಿ ಮಾಡಲೇಬೇಕು ಅಂತ ನನಗೆ ಮುಂದಿನ ಜೀವನಕ್ಕೆ ತಯಾರಿ ಮಾಡಿಕೊಡ್ತಾ ಹೋಗುತ್ತೆ. ಆಗಲೇ ಡಿಸಿಪ್ಲಿನ್ ಹೇಳ್ತಾ ಹೋಗುತ್ತೆ, ನೀನು ಮಾಡೋ ಕೆಲಸನ ಈಗಲೇ ಮಾಡು. ನಿನಗೆ ಮನಸ್ಸಿದೆಯಾ, ನಿನಗೆ ಮನಸ್ಸಿಲ್ವಾ, ಅಥವಾ ನಿನ್ನ ಕೈಲಿ ಆಗಲ್ವಾ ಗೊತ್ತಿಲ್ಲ, ನೀನು ಆ ಕೆಲಸವನ್ನು ಮಾಡಲೇಬೇಕು. ಯಾರು ತನ್ನ ಜೀವನದಲ್ಲಿ ಡಿಸಿಪ್ಲಿನ್ ಆಗಿ ಅಂದರೆ ಶಿಸ್ತುಬದ್ಧವಾಗಿ ನಡ್ಕೊಳ್ತಾರೆ ಅವರು ಮೋಟಿವೇಶನ್ ತಗೊಂಡು ಕೆಲಸ ಮಾಡೋರಿಗಿಂತಲೂ ಸಹ ಮುಂದೆ ಹೋಗ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ, ಒಂದು ದಿನ ಒಬ್ಬ ಹಕ್ಕಿಗೆ ಕೇಳ್ತಾನಂತೆ, ನೀನು ಹಕ್ಕಿ ಗೂಡನ್ನು ಹೇಗೆ ಮಾಡ್ತೀಯಾ, ನಿನಗೆ ಆಗುತ್ತಾ ನಿನ್ನ ಕೈಲಿ, ನೀನು ಪುಟ್ಟ ಹಕ್ಕಿ ಅಲ್ವಾ ಅಂತ. ಆಗ ಆ ಪುಟ್ಟ ಹಕ್ಕಿ ಹೇಳುತ್ತಂತೆ, ಇದು ನನ್ನ ಶಿಸ್ತಿನಿಂದ ಆಗುತ್ತೆ, ಡಿಸಿಪ್ಲಿನಿಂದ ಆಗುತ್ತೆ. ಯಾಕೆ ಅಂದರೆ ಪದೇ 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 ನಾನು ಹಾರಬೇಕಾಗತ್ತೆ, ಹೋಗಬೇಕಾಗತ್ತೆ, ಹುಡುಕಬೇಕಾಗತ್ತೆ. ನನಗೆ ಬೇಕಾದಂತಹ ಪದಾರ್ಥವನ್ನು ಈ ಪುಟ್ಟ ಕೊಕ್ಕಿನಿಂದ ನಾನು ತೆಗೆದುಕೊಂಡು ಬಂದು ನನ್ನ ಈ ಹಕ್ಕಿ ಗೂಡನ್ನು ಮಾಡ್ತಾ ಹೋಗ್ತೀನಿ. ಇದನ್ನು ಮಾಡೋದಕ್ಕೆ ನನಗೆ ಎಷ್ಟು ಸಲ ಹಾರ್ತೀನಿ ಅಂತ ನನಗೆ ಗೊತ್ತು. ಆದರೆ ಈ ಹಾರುವ ಶಕ್ತಿಯನ್ನು ನನ್ನ ಶಿಸ್ತು ನನಗೆ ಆ ಡಿಸಿಪ್ಲಿನ್ ಹೇಳ್ಕೊಡ್ತಾ ಹೋಗುತ್ತೆ. ಹಾಗಾಗಿ ಜೀವನದಲ್ಲಿ ಮೋಟಿವೇಶನ್ ನೀನು ಹಕ್ಕಿ ಗೂಡನ್ನು ಮಾಡು ಅಂತ ಹೇಳ್ಕೊಡ್ತಾ ಹೋದರೆ ಆ ಗೂಡನ್ನು ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಶಕ್ತಿಯನ್ನು ಆ ಡಿಸಿಪ್ಲಿನ್ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರಂತೆ. ಹಾಗಾಗಿ ನಾವು ಚಿಕ್ಕ ವಯಸ್ಸಿನಿಂದಲೇ ಸಮಯಕ್ಕೆ ಸರಿಯಾಗಿ ಎದ್ದೇಳೋದು ಹಾಗೂ ನಮ್ಮ ಕೆಲಸವನ್ನು ನಾವೇ ಮಾಡೋದು ಎಲ್ಲವನ್ನು ಶಿಸ್ತುಬದ್ಧವಾಗಿ ಡಿಸಿಪ್ಲಿನ್ ಆಗಿ ನಾವು ಮಾಡ್ಕೊಳ್ತಾ ಬಂದರೆ ನಮಗೆ ಜೀವನ ಮುಂದೊಂದು ದಿನ ಸುಂದರ ಅನಿಸುತ್ತೆ ಹಾಗೂ ಸುಲಭ ಅನಿಸುತ್ತೆ. ಒಮ್ಮೆ ಯೋಚನೆ ಮಾಡಿ, ಮೋಟಿವೇಶನ್ನಿಂದ 2 ಹೆಜ್ಜೆ ಹಾಕಬಹುದು, ಆದರೆ ಡಿಸಿಪ್ಲಿನಿಂದ ನಿಮ್ಮ ಗುರಿಯನ್ನು ನೀವು ತಲುಪಬಹುದು. ಥ್ಯಾಂಕ್ ಯು.